ನೋಡಿ, ಧರ್ಮಸ್ಥಳದ್ದು ಎಲ್ಲ ನಾವೆಲ್ಲ ಕೂಡ ಇಷ್ಟು ಭಾವನೆ ಇಟ್ಕೊಂಡಿರ್ತಕ್ಕಂಥವ್ರು. ಅಂಥದ್ರ ಮೇಲೆ ಹೋಗಿ ಈ ರೀತಿಯಲ್ಲಿ ಎಲ್ಲ ಪ್ರಯತ್ನಗಳನ್ನು ಮಾಡಿ, ಇನ್ನು ಅದು ಮುಗದೇ ಇಲ್ಲ ಅಷ್ಟೊತ್ತಿಗೆ ಮೈಸೂರಿನಲ್ಲಿ ಒಂದು ಇಶ್ಯೂ ತಂದು ಚಾಮುಂಡೇಶ್ವರಿ ತಾಯಿ ದೇವಸ್ಥಾನಕ್ಕೆ ಯಾರು ಪೂಜೆ ಮಾಡಬೇಕು, ಎಂಥವ್ರು ಮಾಡಬೇಕು? ನವರಾತ್ರಿಯನ್ನು ಯಾರು ಉದ್ಘಾಟನೆ ಮಾಡಬೇಕು? ಅಲ್ಲಿಗೆ ನೀವು 6 ಕೋಟಿ ಜನರ ಭಾವನೆಗಳಿಗೆ, ಹಿಂದೂಗಳ ಭಾವನೆಗೆ ಧಕ್ಕೆ ತರಬೇಕು ಅಂತ ತಾನೇ ನಿಮ್ಮ ಉದ್ದೇಶ? ಯಾಕೆ ನಮ್ಮಲ್ಲಿ ಯಾರು ಇರ್ಲಿಲ್ವಾ? ನನಗೆ ಯಾವ ಒಂದು ಧರ್ಮದ ಮೇಲೆ ನನಗೇನು ಇದಿಲ್ಲ, ಆದರೆ ನೀವು ಹೇಳ್ರಿ, ಇವತ್ತು ಅಲ್ಪಸಂಖ್ಯಾತರು ಅತ್ಯಂತ ಗೌರವದಿಂದ ಭಕ್ತಿಯಿಂದ ಪ್ರಾರ್ಥನೆ ಮಾಡುವಂತ ಅವ್ರ ಅಲ್ಟಿಮೇಟ್ ಅಂದ್ರೆ ಯಾವುದು? ಮೆಕ್ಕಾ ಮದೀನಾ. ಮೊನ್ನೆ ಸಿದ್ದರಾಮಯ್ಯನವ್ರಿಗೆ ಇನ್ವಿಟೇಷನ್ ಇರುತ್ತೇನ್ರಿ ಅಲ್ಲಿ ಹೋಗ್ಲಿಕ್ಕೆ? ಉದ್ಘಾಟನೆ ಅಲ್ಲ, ಅಲ್ಲಿ ಹೋಗಿ ಲ್ಯಾಂಡ್ ಆಗ್ಲಿಕ್ಕೆ ಅವ್ರಿಗೆ ಇನ್ವಿಟೇಷನ್ ಕೊಡ್ತಾರ? ಹೇಳಿ ನನಗೆ. ಅವ್ರವ್ರ ಭಾವನೆ, ಅವ್ರವ್ರ ಭಕ್ತಿ ಅದು. ಅದಕ್ಕೆ ನಾವು ಮಧ್ಯ ಪ್ರವೇಶ ಮಾಡೋದು, ಈ ರೀತಿಯಲ್ಲಿ ಅಧಿಕಾರನ ದುರ್ಬಳಕೆ ಮಾಡೋದ್ರಿಂದ ತಾಯಿ ಚಾಮುಂಡೇಶ್ವರಿ ತಾಯಿನೇ ಯಾವ ಸಂದರ್ಭಕ್ಕೆ ಇವ್ರುಗಳಿಗೆಲ್ಲ ಏನ್ ಶಿಕ್ಷೆ ಕೊಡ್ಬೇಕು ಕೊಡ್ತಾರೆ. ಪಂಚಮಶಾಲಿ ಕ್ರಿಶ್ಚಿಯನ್, ಕುರುಬ ಕ್ರಿಶ್ಚಿಯನ್, ಮಡಿವಾಳ ಕ್ರಿಶ್ಚಿಯನ್, ಸವಿತಾ ಕ್ರಿಶ್ಚಿಯನ್. ಯಾವುದೇ ಜಾತಿ ಒಂದು ಹೆಸರು ಗೆಜೆಟ್ ಅಲ್ಲಿದೆ, ಅದು ದೇಶದ ಗೆಜೆಟ್ ಅಲ್ಲಿದೆ, ರಾಜ್ಯದ ಗೆಜೆಟ್ ಅಲ್ಲಿದೆ, ಅದೇ ಅಧಿಕೃತ. ಇದನ್ನ ಯಾರು ಇವರಿಗೆ ಹುಟ್ಟಾಕ್ದವ್ರು? ಅಂದ್ರೆ ಒಂದು ಕಡೆ ಮೀಸಲಾತಿ, ಒಂದು ಕಡೆ ಆರ್ಥಿಕ ಮತ್ತು ಸಾಮಾಜಿಕ ಏನಿವತ್ತು ಇವರು ಸೆನ್ಸಸ್ ಮಾಡಕ್ ಹೊರಟಿದ್ದಾರೆ, ಇದರ ಹೆಸರಿನಲ್ಲಿ ಧರ್ಮಗಳನ್ನ ಒಡೆಯುವಂಥದ್ದು, ಜಾತಿಗಳನ್ನ ಒಡೆಯುವಂಥದ್ದೇ ಇವರ ಅಜೆಂಡಾ. ದಟ್ ಈಸ್ ದೇರ್ ಮೇನ್ ಅಜೆಂಡಾ, ಹಿಡನ್ ಅಜೆಂಡಾನೇ ಅದು. ಹಾಗಾಗಿ ಇದು ನಿಜವಾಗಿಯೂ ಕೂಡ ಬಹುಸಂಖ್ಯಾತ ಹಿಂದೂ ಧರ್ಮದವರ ಮೇಲೆ ಇದು ಗದ ಪ್ರಹಾರ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ. ಇವ್ರಿಗೆ ಯಾರು ಇಂಥ ಸಜೆಷನ್ ಕೊಡ್ತಾವ್ರೆ, ಸಲಹೆಗಳು ಕೊಡ್ತಾವ್ರೆ, ದೇವರೇ ಕಾಪಾಡ್ಬೇಕು ಇವ್ರನ್ನ. ಆದ್ರೆ ಯಾವೊಬ್ಬ ಹಿಂದೂ ಧರ್ಮದಲ್ಲಿ ಹುಟ್ಟಿರ್ತಕ್ಕಂಥ ಯಾವುದೇ ಸಾಮಾನ್ಯ ವ್ಯಕ್ತಿ ಇವ್ರು ತೆಗೆದುಕೊಂಡಂತ ನಿರ್ಣಯಗಳ ಬಗ್ಗೆ ಕಠೋರವಾಗಿ ಅವ್ರ ತೀರ್ಮಾನಗಳು ಮುಂದೆ ಇರ್ತವೆ. ನಾವು ನೋಡಿ ಸುಮ್ಮನೆ ಇದ್ದಾರೆ ಅಂತ ತಿಳ್ಕೊಂಡಿದ್ದಾರೆ, ಅವರು ಪ್ರತಾಪವನ್ನ ಮುಂದಿನ ಬ್ಯಾಲೆಟ್ಗಳಲ್ಲಿ ತೋರಿಸ್ತಾರೆ.